ನಮಸ್ಕಾರ ವೀಕ್ಷಕರೇ. ಕುಂಭರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ, ಯಾವ ರೀತಿ ಏಳು ಬೀಳುಗಳನ್ನು ಕಾಣಬಹುದು. ಕುಂಭರಾಶಿಯವರು ಅಂತಂದರೆ ದಡ್ಡನ ರೀತಿಯಲ್ಲಿ ಆ್ಯಕ್ಟಿಂಗ್ಗಳನ್ನು ಮಾಡ್ತಾರೆ. ಅವರು ದಡ್ಡರ ಥರ ಅಲ್ಲ. ಅವರಿಗೆ ದೈವದ ಅನುಗ್ರಹ ತುಂಬ ಚೆನ್ನಾಗಿದೆ. ಯಾಕಂದರೆ ಅವರಲ್ಲಿರುವ ಒಂದು ಸಾರಾಂಶ ಹೆಂಗಿದೆ ಅಂತಂದರೆ ವಿಜ್ಞಾನಿಗಿಂತ ದೊಡ್ಡದು ಅವರ ಒಂದು ಬುದ್ಧಿಶಕ್ತಿ. ಆದರೆ ನನಗೇನು ಗೊತ್ತೇ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲವೂ ಸಹ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕುಂಭರಾಶಿಯವರು ಸಹ ಉದ್ಯೋಗ ಸ್ಥಿತಿ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ವೀಕ್ಷಕರೇ? ಅವರ ಪ್ರಯತ್ನಗಳನ್ನು ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಅದರ ತಕ್ಕಂತೆ ಅವರಿಗೆ ಗೌರ್ಮೆಂಟ್ ಜಾಬ್ ಈ ತಿಂಗಳಲ್ಲಿ ಆಗುವ ಚಾನ್ಸಸ್ ಇರುತ್ತೆ. ಹಾಗೂ ಯಾರ್ಯಾರು ಡಿಪಾರ್ಟ್ಮೆಂಟಿಗೆ ಸೇರೋರಾಗಿರ್ಬೋದು, ಇಲ್ಲ ಆರ್ಮಿಗಾಗಲಿ ಸೇರೋರಾಗಿದ್ದರೆ ಖಂಡಿತ ಅವರಿಗೆ ಅವಕಾಶಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಏನು ತೊಂದರೆ ಅನ್ನೋದಿಲ್ಲ. ಅದೇ ರೀತಿಯಲ್ಲಿ ಸಹ ಉದ್ಯೋಗದಲ್ಲೂ ಒಳ್ಳೆ ಫಲ ಸಿಗುತ್ತೆ. ಇಂಟರ್ವ್ಯೂ ಹಾಕಿರೋರು ಏನೇ ಇದ್ದರೂ ಅವರ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಲಾಭ ಅಂತಲೇ ಹೇಳ್ಬೋದು ನಾವು. ಶುಭ ಸೂಚನೆ. ಅದೇ ರೀತಿಯಲ್ಲಿ ವ್ಯಾಪಾರ ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿ ಇದೆ, ಅವ್ರಿಗೂ ಸಹ ವ್ಯಾಪಾರ ಅಭಿವೃದ್ಧಿಯಲ್ಲಿ ತುಂಬ ಒಂದು ಉನ್ನತ ಮಟ್ಟಕ್ಕೆ ಏಳಿಗೆ ಅನ್ನೋದಾಗುತ್ತೆ. ಆದರೆ ಇವರು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರಗಳನ್ನು ಮಾಡಬಾರ್ದು. ಯಾವುದೇ ವ್ಯಾಪಾರ ಮಾಡಲಿ ಅವರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬಾರ್ದು. ಅದೇ ರೀತಿಯಲ್ಲಿ ಸಹ ಇವರು ಯಾವುದೇ ಅಂತಂದರೂ ಸಹ ಅವರಿಗೆ ಕಬ್ಬಿಣದ ವಿಚಾರಗಳಲ್ಲಿ ಬರೋದಿಲ್ಲ. ಕಬ್ಬಿಣ ವ್ಯಾಪಾರ ಅಭಿವೃದ್ಧಿಯಲ್ಲಿ ಅವರಿಗೆ ಲಾಭ ಅನ್ನೋದು ಬರೋದಿಲ್ಲ. ಅದು ಬಿಟ್ಟು ಇದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ. ಅದೇ ರೀತಿಯಲ್ಲಿ ಸಹ ಇವರಿಗೆ ಕುಟುಂಬ ಯಾವ ರೀತಿ ಇದೆ, ಕುಟುಂಬ ವಿಚಾರದಲ್ಲೂ ಸಹ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿಯಲ್ಲಿ ಮನಸ್ತಾಪ ವಿಚಾರಗಳೆಲ್ಲವೂ ಸಹ ಬರ್ತದೆ. ಆದರೆ ಹೊಂದಾಣಿಕೆಯಿಂದ ಹೋಗಲೇಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತ ಒಳ್ಳೆಯದು. ಇನ್ನು ಪ್ರೇಮ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಪ್ರೀತಿ ಪ್ರೇಮ ವಿಚಾರದಲ್ಲೂ ಮನಸ್ತಾಪ, ಗಲಾಟೆ, ಕಿರಿಕಿರಿ ಖಂಡಿತ ಆಗುತ್ತೆ. ಯಾಕಂತಂದರೆ ಅವರ ಒಂದು ಪ್ರೇಮ ವಿಚಾರದಲ್ಲಿ ನೀವು ಇಷ್ಟಪಟ್ಟಿದ್ದು ಯಾರೇ ಒಂದು ಬಿಂಬಿಸ ಹೋದ್ರೂ ಸಹ ನಿಮಗೆ ಅಪಮಾನ ಅವಮಾನ ಆಗುವ ಒಂದು ಚಾನ್ಸಸ್ಸು ಈ ಒಂದು ವಿಷಯದಲ್ಲಿ ಇದೆ. ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಒಂದು ಫ್ಯೂಚರ್ ಕಡೆ ಗಮನ ಕೊಡಿ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಅದೇ ರೀತಿ ಫೈನಾನ್ಷಿಯಬಲ್ ಅಂದರೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ, ಆರ್ಥಿಕ ಸ್ಥಿತಿಲೂ ಸಹ ನಿಮಗೆ ಉನ್ನತ ಒಂದು ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಅಂದರೆ ಈ ಮೊದಲಿಕ್ಕಿಂತ ಹೇಳಬೇಕಂದ್ರೆ ಇವಾಗ ಸ್ವಲ್ಪ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಏನು ತೊಂದರೆ ಅನ್ನೋದಿಲ್ಲ. ಅದರ ಪ್ರಯತ್ನ ಅನ್ನೋದು ಬಿಡಬೇಡಿ ವೀಕ್ಷಕರೇ. ಇನ್ನು ಆರೋಗ್ಯ ಸ್ಥಿತಿ, ನಿಮ್ಮ ಆರೋಗ್ಯ ಈ ಒಂದು ತಿಂಗಳಲ್ಲಿ ಆರೋಗ್ಯದಲ್ಲಿ ಹೆಂಗಿದೆ ಅಂದರೆ ಏರುಪೇರುಗಳು ಕಾಣುವ ಒಂದು ಚಾನ್ಸಸ್ ಇರುತ್ತೆ. ಏರುಪೇರುಗಳಲ್ಲಿ ಅಂತಂದರೆ ಸ್ವಲ್ಪ ಆದಷ್ಟು ಆರೋಗ್ಯಗಳಿಗೆ ಜಾಗೃತರಾಗಿರಬೇಕು. ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂತು ಅಂದ್ರೂ ಆಸ್ಪತ್ರೆಗಳಿಗಾಗಲಿ ವೈದ್ಯಕೀಯರಿಗಾಗಲಿ ಒಂದು ನೆಗ್ಲೆಕ್ಟ್ ಅಂದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆದರೆ ಸ್ವಲ್ಪ ಹುಷಾರಾಗಿರಿ. ಹಾಗೂ ಇನ್ನು ವಾಹನ ವಿಷಯದಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಆಘಾತ ಆಗುವ ಒಂದು ವಿಷಯಗಳಿರ್ತದೆ. ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಟೂ ವೀಲರಲ್ಲಿ ಇಲ್ಲ ಫಾಸ್ಟಾಗಿ ಹೋಗೋದು, ಹೆಲ್ಮೆಟ್ ಹಾಕ್ಕೊಂಡೇ ಹೋಗೋದು, ಇಲ್ಲ ಅಂತಂದರೆ ಸ್ವಲ್ಪ ನೀವು ರ್ಯಾಶ್ ಡ್ರೈವಿಂಗ್ಗಳು ಮಾಡೋದು. ಇವಾಗ ನೀವು ಬೀಳೋದು ನಿಮಗೆ ತೊಂದರೆ ಆಗದಿರೋದು ನಿಮ್ಮಿಂದ ಬೇರೆಯವ್ರು ತೊಂದರೆ ಆಗುವ ಚಾನ್ಸಸ್ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಶನಿ ನಿಮಗೆ ವಕ್ರನಾಗಿರೋದ್ರಿಂದ ಶನಿಯಿಂದ ನಿಮಗೇನಾರು ಅಪಮಾನ ತೊಂದರೆ ಇಲ್ಲ ಕಾರಾಗಿರೋದು ವಿಚಾರ ಆಗಿರ್ಬೋದು, ಇಲ್ಲಾಂದರೆ ಯಾರಿಗಾದರೂ ಬೇರೆಯವರಿಂದ ಮಾಡೋ ತಪ್ಪು ನಿಮಗೆ ತೊಂದರೆ ಆಗೋದು, ಈ ಥರದಲ್ಲೆಲ್ಲ ಬರ್ತದೆ. ಸ್ವಲ್ಪ ಹುಷಾರಾಗಿರಿ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ಶನಿ ಅಧಿಪತಿ ಆಗಿರೋದ್ರಿಂದ ಶನೀಶ್ವರನ ಆರಾಧನೆಗಳನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೆ ಮಂತ್ರಗಳು ಇದೆ, ಅದಕ್ಕೆ ಪರಿಹಾರಗಳೇನಿದೆ. ಶನಿವಾರ ಶನೀಶ್ವರ ದೇವಸ್ಥಾನಗಳನ್ನು ದರ್ಶನ ಮಾಡಿ ಹಾಗೂ ಶ್ರೀ ಶನೀಶ್ವರಾಯ ನಮಃ 108 ಬಾರಿ ನೀವು ಜಪನೆ ಪಠಿಸಲೇಬೇಕಾಗ್ತದೆ. ಹಾಗೂ ನಿಮಗೆ ಬಣ್ಣ ಯಾವುದು, ದಿನ ಯಾವುದು ಅಂದರೆ ಶನಿವಾರ ಹಾಗೂ ಶುಕ್ರವಾರ, ಈ 2 ವಾರಗಳು ಸಹ ನಿಮಗೆ ಶುಭ ಸಿಗುತ್ತೆ. ಅದೇ ಸಹ ನೀಲಿ ಹಾಗೂ ನೇರಳೆ ಬಣ್ಣ ನಿಮಗೆ ಶುಭ ಫಲ ಸಿಗುತ್ತೆ. 8 ಹಾಗೂ 6 ಈ 2 ನಂಬರ್ಗಳು ಸಹ ನಿಮಗೆ ಶುಭ ಫಲಗಳನ್ನು ಸಿಗ್ತದೆ. ಆದಷ್ಟು ಈ ತಿಂಗಳು ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡು ಹೋಗಿ ನಿಮಗೆ ಒಳ್ಳೆಯ ಒಂದು ಫಲ ಅನ್ನೋದು ಖಂಡಿತ ಸಿಗುತ್ತೆ. ಇನ್ನು ಹೆಚ್ಚಿನ ಒಂದು ಮಾರ್ಗದರ್ಶನ ಬೇಕಾದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.